ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ನಾವು ನಮ್ಮ ಜೀವನದಲ್ಲಿ ಸುಮಾರು ಜನರನ್ನ ಭೇಟಿಯಾಗ್ತೀವಿ. ವಿ ಎನ್ಕೌಂಟರ್ ಲಾಟ್ ಆಫ್ ಪೀಪಲ್, ಬಟ್ ಮೆಜಾರಿಟಿ ಜನರಿಂದ ನಾವು ಯಾವುದಾದ್ರೂ ಒಂದು ಒಳ್ಳೆಯ ವಿಷಯ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ನನ್ನ ನಂಬಿಕೆ. ಇದಕ್ಕೆ ಪೂರಕವಾಗಿ ನಾನು ನಿಮಗೆ ಮಹಾಭಾರತದ ಒಂದು ದೃಷ್ಟಾಂತವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೌರವರು ಪಾಂಡವರು ವಿದ್ಯಾಭ್ಯಾಸ, ಶಸ್ತ್ರಾಭ್ಯಾಸ ಇದೆಲ್ಲ ಕಲಿತ ಮೇಲೆ ಅವರು ರಾಜಮನೆತನವರು ಒಂದು ಪ್ರದರ್ಶನ ಏರ್ಪಡಿಸ್ತಾರೆ. ಇವರು ಕಲ್ತಿರೋ ವಿದ್ಯೆಯನ್ನು ಪ್ರದರ್ಶನ ಮಾಡೋದು ಅದೊಂದು ಸಮಾರಂಭ. ಈ ಸಮಾರಂಭಕ್ಕೆ ಪುರದ ಜನರು, ಸಾಮಂತ ರಾಜರು, ಬಂಧು ಬಳಗದವರು ಎಲ್ಲ ಆಹ್ವಾನಿತರಾಗಿರ್ತಾರೆ. ಅವರೆಲ್ಲ ಬಂದು ಸೇರಿರ್ತಾರೆ. ಈಗ ಈ ಪ್ರದರ್ಶನ ಶುರು ಆದಾಗ ಒಬ್ಬ ವ್ಯಕ್ತಿ ಗಾಂಭೀರ್ಯದಿಂದ ಈ ಸಭಾಂಗಣಕ್ಕೆ, ಈ ಪ್ರದರ್ಶನದ ಜಾಗಕ್ಕೆ ಬರ್ತಾನೆ. ಆ ವ್ಯಕ್ತಿ ಯಾರಪ್ಪ ಅಂದರೆ ಕರ್ಣ. ಆ ವ್ಯಕ್ತಿ ಬಂದು ಅಲ್ಲಿ ಏನು ಘೋಷಿಸ್ತಾನೆ ಅಂದರೆ, ಇಲ್ಲೆಲ್ಲ ಇವರು ಪ್ರದರ್ಶನ ಮಾಡ್ತಾ ಇದ್ದಾರೆ, ನಾನು ಸಹ ಇವರಷ್ಟೇ ಚೆನ್ನಾಗಿ ಶಸ್ತ್ರಾಭ್ಯಾಸ ಮಾಡಿದ್ದೀನಿ, ಕಲ್ತಿದ್ದೀನಿ, ನನಗೂ ಸಹ ನನ್ನ ವಿದ್ಯೆನ, ಕಲ್ತಿರೋ ವಿದ್ಯೆನ ಪ್ರದರ್ಶನ ಮಾಡೋಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಕೇಳ್ತಾ ಹಾಗೆ ಮುಂದೆ ಬರ್ತಾ ಮೇಲೆ ಒಂದು ಅಕ್ಕಿ ಹಾರಾಡ್ತಾ ಇರುತ್ತೆ. ಇವನು ಒಂದೇ ಬಾಣದಿಂದ ಆ ಅಕ್ಕಿನ ಒಳಗೊಳಿಸ್ತಾನೆ. ಆವಾಗ ಅಲ್ಲಿ ದ್ರೋಣಾಚಾರ್ಯರು ನೋಡ್ತಾ ಇರ್ತಾರೆ. ದುರ್ಯೋಧನ ಇದನ್ನೆಲ್ಲ ನೋಡ್ತಾ ಇರ್ತಾನೆ, ಗಂಭೀರವಾಗಿ ಅವಲೋಕಿಸ್ತಾ ಇರ್ತಾನೆ. ಸರಿ, ದ್ರೋಣಾಚಾರ್ಯರು ನೋಡ್ತಾರೆ, ಓಹೋ, ಈ ವ್ಯಕ್ತಿ ಕೂಡ ಒಳ್ಳೆ ಪಾಂಡಿತ್ಯ ಇದೆ ಶಸ್ತ್ರಾಭ್ಯಾಸದಲ್ಲಿ. ಆದರೆ ನಾನು ಅರ್ಜುನನಿಗೆ ಏನು ಹೇಳಿದ್ದೇನೆ ಅಂದರೆ, ನಿನ್ನಂಥ ಬಿಲ್ಲುಗಾರ, ನಿನ್ನಂಥ ಶಸ್ತ್ರ ಪ್ರಯೋಗ ಮಾಡೋನು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ, ನಿನಗಿಂತ ಸಾಟಿ ಯಾರೂ ಇಲ್ಲದೆ ಇರೋ ರೀತಿ ನಿನ್ನ ತಯಾರು ಮಾಡ್ತೀನಿ ಅಂತ ಹೇಳಿರ್ತಾರೆ. ಅದನ್ನು ಅರ್ಜುನ ನಂಬ್ಕೊಂಡಿರ್ತಾನೆ. ಬಟ್ ಇವಾಗ ನೋಡಿದ್ರೆ ಇವನು ಯಾರೋ ಬಂದು ಈ ರೀತಿ ಹೇಳ್ತಾ ಇದ್ದಾನೆ, ಇವನಿಗೆ ನಾನು ಇಲ್ಲಿ ಚಾನ್ಸ್ ಕೊಡಬಾರ್ದು, ಅವಕಾಶ ಕೊಡಬಾರ್ದು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಆವಾಗ ದ್ರೋಣಾಚಾರ್ಯ ಅವನ್ನ ಕೇಳ್ತಾನೆ, ನೀನು ಯಾರು? ಇವನು ನನಗೆ ಗೊತ್ತಿಲ್ಲ. ನಿಮ್ಮ ತಂದೆ ಯಾರು? ನನಗೆ ಗೊತ್ತಿಲ್ಲ. ತಾಯಿ ಯಾರು? ಗೊತ್ತಿಲ್ಲ. ಯಾವ ದೇಶದವನು? ಗೊತ್ತಿಲ್ಲ. ನಿನ್ನ ಕುಲ ಯಾವುದು? ಗೊತ್ತಿಲ್ಲ. ನಿನ್ನ ಮೂಲ ಕಸಬೇನು? ಗೊತ್ತಿಲ್ಲ. ಆದರೆ ನನ್ನನ್ನು ಬೆಳೆಸಿ ಸಾಕಿ ಸಲಹಿದವರು ಮೀನುಗಾರರು, ಬೆಸ್ತರು. ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ, ಅಂದರೆ ನೀನು ಕುಲೀನ ವಂಶಜನಲ್ಲ, ನಂತರ ನೀನು ಸೂತಪುತ್ರ, ಕೀಳು ಜಾತಿಯವನು. ಸೊ ಈ ಪ್ರದರ್ಶನದಲ್ಲಿ ಮೇಲ್ಜಾತಿ ಕುಲೀನ ವಂಶಜರಿಗೆ ಮಾತ್ರ ಇದು ಪ್ರದರ್ಶನಕ್ಕೆ ಅವಕಾಶ ಇದೆ, ನಿನಗಿಲ್ಲ, ನಿನ್ನಿಂದ ಹೊರಟೋಗುತ್ತಾನೆ. ಇವನಿಗೆ ಈ ರೀತಿ ನಿನ್ನ ಜಾತಿ ಕೀಳು ಜಾತಿ, ನಿನಗೆ ಇದಿಲ್ಲ ಅಂತೆಲ್ಲ ಹೇಳಿದಾಗ ಅವಮಾನ ಆಗುತ್ತೆ. ಆವಾಗ ಕಂಟ್ರೋಲ್ ಮಾಡಿಕೊಂಡು ದವಡೆ ಕಚ್ಚಿ ಅಲ್ಲೇ ನಿಂತಿರ್ತಾನೆ. ಆವಾಗ ಪಾಂಡವರಲ್ಲಿ ಧರ್ಮರಾಜ, ಅರ್ಜುನ, ಭೀಮ, ನಕುಲ, ಸಹದೇವ ಇವರು ಸಹ ಇವನಿಗೆ ಏನು ಹೇಳ್ತಾರೆ, ನೋಡಪ್ಪ, ಗುರುಗಳು ಹಿರಿಯರು ಹೇಳಿದ್ದಾರೆ, ಇದು ನಿನಗೆ ತಕ್ಕದ್ದಲ್ಲ. ಯಾಕೆ ಅಂದರೆ ನೀನು ಕುಲೀಜ ವಂಶಜನಲ್ಲ, ಅಂದರೆ ಕ್ಷತ್ರಿಯನಲ್ಲ,
ಅದರಿಂದ ನಿನಗೆ ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಇಲ್ಲ, ನೀನು ಇಲ್ಲಿಂದ ಹೊರಟೋಗು ಅಂತ. ಇವನಿಗೆ ತುಂಬಾ ಮನಸ್ಸು ಕಷ್ಟ ಆಗುತ್ತೆ, ಆದರೂ ನಿಂತಿರ್ತಾನೆ. ಆವಾಗ ಈ ಸಭಿಕರಲ್ಲಿ ಮುಂದೆ ಫಸ್ಟ್ ಲೈನು ಸೆಕೆಂಡ್ ಲೈನಲ್ಲೆಲ್ಲ VIP ಇವಾಗ ಕೂಡ್ಸಂಗೆ ಆವಾಗಲೂ ಕೂಡ್ಸಿರ್ತಾರೆ. ಅಲ್ಲಿಂದ ಒಂದು ಧ್ವನಿ ಬರುತ್ತೆ. ಏನಪ್ಪ ಧ್ವನಿ ಅಂದರೆ, ಎಲ್ಲೋ ಸೂತ ಪುತ್ರ, ನಿನಗೆ ಇಷ್ಟೆಲ್ಲ ಹೇಳಿ ಅವಮಾನ ಆದರೂ ಸಹ ನೀನು ಇಲ್ಲೇ ನಿಂತಿದೀಯಲ್ಲ, ಇಲ್ಲಿಂದ ತೊಲಗು ಅಂತ. ಇವನು ತುಂಬ ಬೇಜಾರಾಗುತ್ತೆ. ತೀಕ್ಷ್ಣವಾಗಿ ಆ ಧ್ವನಿ ಬಂದ ಕಡೆ ನೋಡ್ತಾನೆ. ಅದು ಹೇಳಿದ್ದು ಯಾರಪ್ಪ ಅಂದರೆ ಶಲ್ಯ ರಾಜ. ಅವನು ದುರ್ಯೋಧನನಿಗೆ ಸಂಬಂಧದಲ್ಲಿ ಮಾವನಾಗಬೇಕು. ಸರಿ, ಆಮೇಲೆ ದುರ್ಯೋಧನ ಇವನಿಗೆ ಯಾವುದೊಂದು ರಾಜ್ಯಕ್ಕೆ ಪಟ್ಟ ಕಟ್ತಾನೆ. ಟು ಮೇಕ್ ಲಾಂಗ್ ಸ್ಟೋರಿ ಶಾರ್ಟ್, ನಾನು ಅದರ ಬಗ್ಗೆ ಹೇಳಲ್ಲ. ನೆಕ್ಸ್ಟು ಕುರುಕ್ಷೇತ್ರ ಯುದ್ಧ ಶುರುವಾಗಿ 4-5 ದಿನ ಆಗಿರುತ್ತೆ. ಅದರಲ್ಲಿ ದ್ರೋಣರು ಹತ್ರ ಇರ್ತಾರೆ, ಕೃಪಾಚಾರ್ಯ ಇರಲ್ಲ, ಭೀಷ್ಮ ಶಸ್ತ್ರತ್ಯಾಗ ಮಾಡಿಬಿಡ್ತಾರೆ. ಈಗ ಸೈನ್ಯ ನಡೆಸೋಕ್ಕೆ ಸೇನಾಧಿಪತಿ, ದಳಪತಿ, ಜನರಲ್ ಯಾರೂ ಇರಲ್ಲ. ಅದಕ್ಕೆ ದುರ್ಯೋಧನ ಏನು ಮಾಡ್ತಾನೆ ಅಂದರೆ, ಕರ್ಣನ ಶಿಬಿರಕ್ಕೆ ಬರ್ತಾನೆ. ಕರ್ಣನ ಶಿಬಿರಕ್ಕೆ ಬಂದ್ಬಿಟ್ಟು, ಕರ್ಣ, ನಿನ್ನಿಂದ ನನಗೆ ಸಹಾಯ ಆಗಬೇಕಪ್ಪ. ನನಗೆ ಗೊತ್ತು, ನಿನಗೆ ಇಲ್ಲಿ ತನಕ ಯುದ್ಧದಲ್ಲಿ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ, ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಅದನ್ನು ಮನಸ್ಸಿಗೆ ಹಚ್ಕೋಬೇಡ. ಈಗ ನೀನು ನಮ್ಮ ಸೈನ್ಯನ ನೀನೇ ಮುನ್ನಡೆಸಬೇಕು ಅಂತ. ಕರ್ಣ ಒಂದು ನಿಮಿಷ ದುರ್ಯೋಧನನ್ನು ನೋಡ್ತಾನೆ. ಆಯಿತು ದುರ್ಯೋಧನ, ಆದರೆ ನನ್ನದು ಒಂದು ಷರತ್ತು. ಆ ಷರತ್ತನ್ನು ನೀನು ನಡೆಸಿಕೊಟ್ರೆ ನಾನು ಸೇನಾಧಿಪತಿ ಆಗ್ತೀನಿ, ಸೈನ್ಯ ಮುನ್ನಡೆಸ್ತೀನಿ, ಯುದ್ಧ ಮುಂದುವರಿಸ್ತೀನಿ ಅಂತ. ದುರ್ಯೋಧನ ಏನು ಹೇಳ್ತಾನೆ ಅಂದರೆ, ಆಯ್ತಪ್ಪ, ಏನು ನಿನ್ನ ಷರತ್ತು ಅಂತ. ಏನೂ ಇಲ್ಲ, ನನಗೆ ಸಾರಥಿ ಅಂದರೆ ನನ್ನ ರಥ ಓಡಿಸೋದು, ನಾನು ಯುದ್ಧ ಮಾಡುವಾಗ ಶಲ್ಯ ರಾಜ ಆಗಬೇಕು, ಆಗ ಮಾತ್ರ ನಾನು ಯುದ್ಧಕ್ಕೆ ಬರ್ತೀನಿ ಅಂತ. ದುರ್ಯೋಧನ ಹೇಳ್ತಾನೆ, ಅಷ್ಟೇ ತಾನೇ, ಆಯಿತು ಮಾಡಿಕೊಡ್ತೀನಿ ಅಂತಾನೆ. ಸರಿ, ಅಲ್ಲಿಂದ ಅವನು ಶಲ್ಯನ ಶಿಬಿರಕ್ಕೆ ಬರ್ತಾನೆ. ಇವನಿಗೆ ಹೇಗೂ ಮಾವ ಆಗಬೇಕಲ್ಲ, ಆತ್ಮೀಯವಾಗಿ ಬರಮಾಡ್ಕೊಂಡು ಏನಪ್ಪ ಅಂತ. ಅವಾಗ ಇವನು ಹೇಳ್ತಾನೆ, ನಿನಗೆ ಗೊತ್ತಲ್ಲ ನಮ್ಮ ಪರಿಸ್ಥಿತಿ ಏನಾಗಿದೆ, ಈಗ ಮುಂದೆ ನಡೆಸೋಕ್ಕೆ ನಾನು ಅನ್ನೋಷ್ಟರೊಳಗೆ ಅವನ ಮಾತು ಮಧ್ಯದಲ್ಲಿ ಅವನು, ಅದಕ್ಕೇನು ನಾನೇ ನಡೆಸ್ಬೇಕು ತಾನೆ, ನಡೆಸ್ತೀನಿ ಬಿಡು, ನಾನೇ ಸೇನಾಧಿಪತಿ ಆಗ್ತೀನಿ ಅಂತ ಹೇಳ್ತಾನೆ. ಅವಾಗ ದುರ್ಯೋಧನ, ಇಲ್ಲ, ನಾನು ಕರ್ಣನ ಹೋಗಿ ಕೇಳ್ದೆ, ಅವನು ಒಪ್ಕೊಂಡ, ಆದರೆ ಒಂದು ಷರತ್ತು ವಿಧಿಸಿದ್ದಾನೆ ಅಂತ. ಕರ್ಣ ಆ ಸೂತಪುತ್ರ, ಶಲ್ಯ ಆ ಸೂತಪುತ್ರನ ಒಪ್ಕೊಂಡ, ಏನೋ ಒಂದು ಷರತ್ತು, ಅವನು ಕೇಳಿದ್ ನಾವೆಲ್ಲ ಯುದ್ಧ ಮಾಡ್ಬೇಕಂತ. ನೋಡಪ್ಪ, ಕರ್ಣನು ಶಸ್ತ್ರದಲ್ಲಿ ಅರ್ಜುನನಿಗೆ ಸರಿಸಾಟಿಯಾಗಿದ್ದಾನೆ. ಅದರಿಂದ ನಾನು ಇದು ಮಾಡ್ತಾ ಇರೋದು. ಅವನು ಏನು ಒಂದು ಷರತ್ತು ಅಂತ ಕೇಳ್ತಾನೆ. ಇವನು ದುರ್ಯೋಧನ ಹೇಳ್ತಾನೆ, ಅವನ ಷರತ್ತು ಏನು ಅಂದರೆ, ಶಲ್ಯರಾಜ ನನಗೆ ಸಾರಥಿ ಆಗಬೇಕು ಅಂತ. ಇದು ಕೇಳಿದ ತಕ್ಷಣ ಶಲ್ಯ ಒಂದು ಕ್ಷಣ ಸ್ತಂಭೀಭೂತನಾಗ್ತಾನೆ. ಮೈಯೆಲ್ಲ ಬೆಂಕಿ ಆಗೋಗುತ್ತೆ. ಏನು, ಆ ಸೂತಪುತ್ರನಿಗೆ ನಾನು ಸಾರಥಿ ಆಗಬೇಕಾ? ಇಲ್ಲ, ಸಾಧ್ಯ ಇಲ್ಲ ಅಂತ. ಆವಾಗ ದುರ್ಯೋಧನ, ನೋಡಿ ಇದನ್ನ ಗಮನಿಸಿ, ತುಂಬ ಇಂಪಾರ್ಟೆಂಟು. ದುರ್ಯೋಧನ ಏನು ಹೇಳ್ತಾನೆ ಅಂದರೆ, ನೋಡು, ಈ ಯುದ್ಧದಲ್ಲಿ ಕರ್ಣನು ಅರ್ಜುನನು ಮುಖಾಮುಖಿ ಆಗ್ತಾರೆ, ಹೌದಾ? ಇದರಲ್ಲಿ ಏನಾದರೂ ಆಗಬಹುದು. ಆದರೆ ನಿನಗೆ ಗೊತ್ತು ಅವರಿಬ್ಬರು ಸಮ ಅಂತ. ಆದರೆ ಅರ್ಜುನನಿಗೆ ಸಾರಥಿ ಯಾರು ಅಂತಾನೆ? ಕೃಷ್ಣ, ಹೌದಾ? ಸೊ ನೀನು ಕರ್ಣನಿಗೆ ಸಾರಥಿ ಆದರೆ ನೀನು ಕೃಷ್ಣ ಈಕ್ವಲ್ ಆದಂಗೆ ಅಲ್ವಾ? ಅರ್ಜುನ ಕರ್ಣ, ಕೃಷ್ಣ ಶಲ್ಯ ಈಕ್ವಲ್ ಅಲ್ವಾ? ಯೋಚನೆ ಮಾಡುವಂತ. ಅವಾಗ
ಶಲ್ಯ ಹೌದಲ್ವಾ, ನಾನು ಕೃಷ್ಣನ್ಗೆ ಈಕ್ವಲ್ ಆಗ್ತೇನಲ್ವಾ ಅಂತ ಒಪ್ಕೋತಾನೆ. ಆಯಿತು, ನಾನು ಕರ್ಣನ್ಗೆ ಸಾರಥಿ ಆಗ್ತೀನಿ ಅಂತ. ಆಮೇಲೆ ಅದೇನೋ ಕಂಡೀಷನ್ ಆಗ್ತಾನೆ, ಅದೇನೋ ಇಲ್ಲಿ ಅಷ್ಟು ಇದಿಲ್ಲ. ಅಂದರೆ ನೋಡಿ, ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ಸಲ ಅವಮಾನ, ಅವಹೇಳನ ಇದೆಲ್ಲ ಪಟ್ಟಿರ್ತಾರೆ. ಆದರೂ ಎಲ್ಲರಿಗೂ ಒಂದು ಆಪರ್ಚುನಿಟಿ ಬಂದೇ ಬರುತ್ತೆ. ಆ ಆಪರ್ಚುನಿಟಿ ಬಳಸ್ಕೊಂಡು ಮುಂದೆ ಬರಬಹುದು ಅಂತ. ಈಗ ಶಲ್ಯ ಇವನ್ನ ಶ್ರುತಪುತ್ರ ಅಂತೆಲ್ಲ ಬೈದು ಅವಮಾನಿಸಿದ್ದ, ಈಗ ಅವನೇ ಇವನಿಗೆ ಸಾರಥಿಯಾಗಿ ಬರ್ತಾ ಇದ್ದಾನೆ ನೋಡಿ, ಹೌದಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿ, ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಭೇಟಿಯಾಗೋಣ. ನಮಸ್ಕಾರ.